ಎಳೆಯ ಹೃದಯಕ್ಕೂ ಕೂಡ ಈಗ ಟೆಸ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಆಸ್ಪತ್ರೆಗಳಿಗೆ ಹೋಗೋರಿದ್ರೆ, ಆಸ್ಪತ್ರೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋರಿದ್ರೆ, ಹುಟ್ಟಿದಂತಹ ಮಗುವಲ್ಲೂ ಕೂಡ ಹೃದಯದಲ್ಲಿ ರಂಧ್ರ ಸಿಗತ್ತೆ, ಆಪರೇಷನ್ ಮಾಡಬೇಕು ಅಂತಾರೆ. ಹೇಗಾಗಿರಬೇಕು ತಂದೆ ತಾಯಿಗಳಿಗೆ? ಬೆಳೀತಾ ಬೆಳೀತಾ ಹೋದಂಥ ಮಕ್ಕಳಲ್ಲಿ ಹೃದಯದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಏನಾಗಿರಬಾರ್ದು ತಂದೆ ತಾಯಿಗಳಲ್ಲಿ? ಬೆಳೆದು ನಿಂತು ಇನ್ನೇನು ಸ್ಕೂಲ್ ಮುಗಿಸಿ ನಾನು ಕಾಲೇಜಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ SSLC ಅಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ ಅಂತಂದಾಗ ಏನು ಅನ್ಸುತ್ತೆ? ತಲೆ ಆಕಾಶವೇ ಕೆಳಗೆ ಬಿದ್ದಂಗೆ ಆಗಲ್ವಾ? ಈಗ ಹಾಗೆ ಪರಿಸ್ಥಿತಿ ಆಗಿರೋದು 15ರಿಂದ 20 ವರ್ಷದ ಒಳಗಿನ ವಯಸ್ಸಿನಲ್ಲಿರುವಂಥ ಮಕ್ಕಳಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಶಾಲಾ ಹಂತದಲ್ಲಿ ಹೃದಯ ತಪಾಸಣೆಗೆ ಒಳಪಡಿಸಬೇಕು ವಿದ್ಯಾರ್ಥಿಗಳನ್ನ ಅಂತ ಹೇಳಿ. 15 ವರ್ಷದ ಒಳಗಿನ ಶಾಲಾ ಮಕ್ಕಳಲ್ಲಿ ಹೃದಯ ತಪಾಸಣೆ ಮಾಡೋಕೆ ಈಗ ಸೂಚನೆ ಕೊಟ್ಟಿದ್ದಾರೆ. 10ನೇ ತರಗತಿಯ ಮಕ್ಕಳಿಗೆ ಕಡ್ಡಾಯವಾಗಿ ತಪಾಸಣೆಯನ್ನ ಮಾಡಿಸೋದು ಒಳ್ಳೆಯದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ 10ನೇ ವಯಸ್ಸಿನ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ, ಕಾಲೇಜಿನವರೆಗೂ ಇದ್ದುವಂಥ ಪ್ರತಿಯೊಬ್ಬರು ಕೂಡ 10ರಿಂದ 30 ವರ್ಷದ ಒಳಗಡೆ ಇರೋರು, ಯಾಕೆ 40 ವರ್ಷ ಇರೋರಿಗೂ ಕೂಡ ಚೆಕ್ ಮಾಡಿಸ್ಕೊಳ್ಳೋದನ್ನು ಮಾತ್ರ ಬಿಡಬೇಡಿ. ಆಮೇಲೆ ವೈದ್ಯರು ಹೇಳ್ತಾರೆ, ಬರೀ ನೀವು ತಪಾಸಣೆ ಮಾಡಿಸ್ಕೊಂಡ್ರೆ ಇವತ್ತು ನಾಳೆ ನಾನೆಲ್ಲ ಆರಾಮಾಗಿರ್ತೀನಿ ಅನ್ನೋದಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅಂತಾರೆ. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಈಗ ತಜ್ಞರು ಕೊಡ್ತಾ ಇರುವಂಥ ಸಲಹೆ ಏನು ಅಂತಂದರೆ, ಶಾಲಾ ಹಂತದಲ್ಲೂ ಕೂಡ ಹೃದಯ ತಪಾಸಣೆಯನ್ನು ಮಾಡಿಸುವುದು ಸೂಕ್ತ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಮಾಡಿಸ್ಬೋದು, ಬಹಳ ಒಳ್ಳೆಯದೇ ಅದು. ಪ್ರಾಥಮಿಕ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಪದವಿ ಪೂರ್ವದಲ್ಲಿ, ಜೊತೆಗೆ ಪದವಿ ಕಾಲೇಜುಗಳಲ್ಲೂ ಕೂಡ, ಯೂನಿವರ್ಸಿಟಿಗಳಲ್ಲೂ ಕೂಡ ನೀವು ಇದನ್ನು ತಪಾಸಣೆ ಮಾಡಿಸೋದು ಸೂಕ್ತ. 15 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕು. ಎರಡು ಜೊತೆಯಾಗಿ ಮಾಡಬೇಕಾದಂತಹ ಕೆಲಸ ಇದು. ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಜಾಯಿಂಟ್ ವೆಂಚರ್ ಆಗಿ ಕೆಲಸವನ್ನು ಮಾಡಬೇಕಿದ್ರಲ್ಲಿ. 10ನೇ ತರಗತಿ ಮಕ್ಕಳಿಗೆ ಕಡ್ಡಾಯ ತಪಾಸಣೆಗೆ ಸೂಚನೆಯನ್ನು ನೀಡಿದ್ದಾರೆ. ಅಂದರೆ 10ನೇ ತರಗತಿಯಲ್ಲಿರುವಂಥವ್ರಿಗೆ ಯಾರೆಲ್ಲ ಇದ್ದೀರಾ ನೀವೆಲ್ಲ ತಪಾಸಣೆಗೆ ಒಳಪಡಿಸಬೇಕು. 15-16ನೇ ವಯಸ್ಸಿನಲ್ಲಿರುವಂಥವರು ಮಕ್ಕಳ ಹೃದಯ ಬಡಿತ ಪತ್ತೆ ಹಚ್ಚಬೇಕು. ಏನಾಗ್ತಾ ಇದೆ, ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಇಲ್ವಾ? ಟೀಚರ್ಸ್ಗಳು ಅಷ್ಟೇ ಶಾಲೆಗಳಲ್ಲಿ ಮಕ್ಕಳಿಗೆ ತುಂಬ ಸುಸ್ತು ಅಂತ ಕೂತ್ಕೊಳ್ತಾ ಇದ್ದಾನ, ಅವನಿಗೆ ಎದೆ ನೋವು ಅಂತ ಇದ್ದಾನ, ಸುಸ್ತು ಅಂಥೇಳಿ ಪದೇ ಪದೇ ಅಂತ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ರೀತಿಯಾಗಿ ಒತ್ತು ಕೊಡಬೇಕು. ಹೈಪರ್ ಟೆನ್ಷನ್ ಪತ್ತೆ ಹಚ್ಚಬೇಕು. ಮಕ್ಕಳಲ್ಲಿ ಈಗಿರುವಂಥ ಬುಕ್ಸ್ಗಳನ್ನು ನೋಡಿಬಿಟ್ರೆ ಅವ್ರಿಗೆ ಟೆನ್ಷನ್ ಏನು, ಹೈಪರ್ ಟೆನ್ಷನ್ ಏನು, ಅಯ್ಯೋ. ನಾವೇ ಆ ಟೆಕ್ಸ್ಟ್ ಬುಕ್ಗಳನ್ನು ನೋಡಿಬಿಟ್ರೆ ಇದು ಯಾವುದಪ್ಪ ಇದು ಅನ್ನೋ ರೀತಿಯಲ್ಲಿ ಇದಾವೆ ಟೆಕ್ಸ್ಟ್ ಬುಕ್ಗಳು. ನಾವೆಲ್ಲ 8-9ನೇ ಕ್ಲಾಸಲ್ಲಿ ಓದಿರೋರಿಗೆಲ್ಲ ಈಗ 2-3-4ನೇ ಕ್ಲಾಸಲ್ಲಿರೋ ಇದು ಮಕ್ಕಳಿಗೆ ಕೊಡ್ತೀರ ಅವನ್ನ. ಹೃದಯ ರಿಸ್ಕ್ ಫ್ಯಾಕ್ಟರ್ಸ್ ಪತ್ತೆಯನ್ನು ಮಾಡಬೇಕು. ಅವು ಓದೋದ್ರಲ್ಲಿ, ಆ ಬ್ಯಾಗನ್ನು ಹೊತ್ಕೊಂಡು ಹೋಗೋದ್ರಲ್ಲೇ ವಿದ್ಯಾರ್ಥಿಗಳು ಅರ್ಧ ಹೈರಾಣಾಗಿ ಹೋಗ್ಬಿಟ್ಟಿರುತ್ತವೆ. ಮಕ್ಕಳಿಗೆ ಶಾಲೆಗಳಲ್ಲಿ ಸ್ಕ್ರೀನಿಂಗ್ ಮಾಡಲು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಫಸ್ಟು ಆ ಹೊರೆ ಅನ್ನೋದನ್ನು ಕಡಿಮೆ ಮಾಡಿಸಿ, ಅವಾಗ ಮಕ್ಕಳ ಆರೋಗ್ಯ ತಾವೇ ಸುಧಾರಿಸುತ್ತೆ. ಓದಿನ ಮೂಲಕವಾಗಿ ನೀವು ಅವ್ರನ್ನ ಸುಧಾರಿಸ್ತೀನಿ ಅನ್ನೋದಕ್ಕಿಂತಲೂ ಆಟದ ಮೂಲಕವಾಗಿ ನಾವು ಅವರನ್ನು ಓದಿಸ್ತೀವಿ ಅನ್ನುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ಯಾರು ಇತ್ತೀಚೆಗೆ ತಜ್ಞರಿದ್ದಾರೋ ಗೊತ್ತಿಲ್ಲ, ಶಿಕ್ಷಣ ತಜ್ಞರು ಅದೇನು ರೂಪಿಸ್ತಾ ಇದ್ದಾರೋ, ಅದೇನು ಬುಕ್ಗಳನ್ನು ಇಡ್ತಾ ಇದ್ದಾರೋ, ಅದೇನು ಮಕ್ಕಳಿಗೆ ಕಲಿಸ್ತಾ ಇದ್ದಾರೋ, ಅದು ಜೀವನದಲ್ಲಿ ಒಂದಿಷ್ಟಾದರೂ ಪ್ರಯೋಜನಕ್ಕೆ ಬರಬೇಕು ಅಂಥದ್ದು ಕಲಿಸಿ. ಈಗ ಆ ಟೆನ್ಷನ್ನೇ ಅರ್ಥ ಜಾಸ್ತಿ ಆಗೋಗ್ಬಿಟ್ಟಿದೆ ಮಕ್ಕಳಿಗೆಲ್ಲ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ತಜ್ಞರು ಕೊಟ್ಟಿರುವಂಥ ಸಲಹೆಯನ್ನು ನಿಜವಾಗಿಯೂ ಕೂಡ ಸರ್ಕಾರ ಜಾರಿಗೊಳಿಸಿದರೆ ಬಹಳ ಒಳ್ಳೆಯದು. ಕಾರಣ 10ನೇ ವರ್ಷದಿಂದ ಹಿಡಿದು ಕಾಲೇಜ್ ಮುಗಿಯೋವರೆಗೂ ಕೂಡ, ಮಾಸ್ಟರ್ ಡಿಗ್ರಿವರೆಗೂ ಕೂಡ, ಯೂನಿವರ್ಸಿಟಿವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಪಾಸಣೆಯನ್ನು ಡೇ ಬೈ ಡೇ ಮಾಡಿಸೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಕಾರಣ ಇದು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಎರಡೂ ಕೂಡ ಜೊತೆಯಾಗಿ ನಿಂತ್ಕೊಂಡು ಮಾಡಬೇಕಾದಂಥ ಕೆಲಸ. ಈ ನಿಟ್ಟಿನಲ್ಲಿ ಹೆಜ್ಜೆ ಇಡೋದು ಬಹಳ ಸೂಕ್ತ ಅನಿಸುತ್ತೆ. ಅರುಣ್, ಖಂಡಿತವಾಗೂ ಈ ತಜ್ಞರ ಸಲಹೆಯನ್ನು ಜಾರಿ ಮಾಡುವಂಥದ್ದು ಸೂಕ್ತ. ಅದರಲ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಶಾಲೆಯ ಮಟ್ಟದಲ್ಲಿ ತಪಾಸಣೆಯನ್ನು ಆರಂಭ ಮಾಡುವಂಥದ್ದು ಇನ್ನಷ್ಟು ಸೂಕ್ತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಈಗ ತಜ್ಞರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹೈಸ್ಕೂಲ್ ಹಂತದಲ್ಲೇ ಮಕ್ಕಳಿಗೆ ಹೃದಯ ತಪಾಸಣೆಯನ್ನು ಆಗಬೇಕಾಗತ್ತೆ. ಜೊತೆಗೆ ಹೃದಯ ತಪಾಸಣೆ ಜೊತೆಗೆ ಹೃದಯಘಾತ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು ಎನ್ನುವಂಥದ್ದನ್ನು ಮಕ್ಕಳಿಗೆ ಅರಿವಿಗೆ ಬರಬೇಕು. ಆ ನಿಟ್ಟಿನಲ್ಲಿ ಪಠ್ಯ ಪುಸ್ತಕದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಂಶವನ್ನು ಅಳವಡಿಕೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು
ಕೊಡ್ತಾ ಇರುವಂಥದ್ದು. ಸರ್ಕಾರನೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಡಿಗ್ರಿ ಲೆವೆಲ್ ಇರ್ಬೋದು, ಅಲ್ಲಿ ಕೂಡ ತಪಾಸಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗ ಶಾಲೆಗಳಲ್ಲಿ ಚಿಕ್ಕ ಮಕ್ಕಳು ಕೂಡ ದೊಡ್ಡದಾಗಿ ಬ್ಯಾಗ್ಗಳ ಪುಸ್ತಕಗಳನ್ನು ಹೊರೆ ಜಾಸ್ತಿ ಆಗ್ತಾ ಇದೆ. ಹೊರೆ ಆಗ್ತಾ ಇರೋದ್ರಲ್ಲಿ ಅವ್ರಿಗೆ ಮಾನಸಿಕ ಒತ್ತಡ, ಸ್ಟ್ರೆಸ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಅವರಲ್ಲಿ ಅನಾರೋಗ್ಯ ಕಾಣಿಸ್ಕೊಂಡು ಬೇರೊಂದು ಪರಿಣಾಮಗಳು ಬೀರದೇ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕಾಗುತ್ತೆ. ಹಾಗಾಗಿ ಈಗ ತಜ್ಞರು ಕೊಟ್ಟಿರುವಂಥ ಸಲಹೆಗಳು ಸೂಕ್ತವಾಗಿದೆ. ಸರ್ಕಾರ ಕೂಡ ಮಕ್ಕಳ ಹೃದಯ ತಪಾಸಣೆಯನ್ನು ಮತ್ತು ಇನ್ನಿತರ ಆರೋಗ್ಯ ತಪಾಸಣೆಗಳನ್ನು ಮಾಡಿಸುವಂಥದ್ದು ತುಂಬ ಒಳ್ಳೆಯದು. ಆ ನಿಟ್ಟಿನಲ್ಲಿ ಸರ್ಕಾರ ನಿಯಮಗಳನ್ನು ಜಾರಿ ಮಾಡಿ ಈ ರೀತಿಯ ತಪಾಸಣೆಯ ಯೋಜನೆಯನ್ನು ಆರಂಭ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರುಣ್, ಓಕೆ, ಇದು ಒಂದು ರೀತಿಯಾಗಿ ಈಗ ನಾವಾಗಲೂ ಕೂಡ ಆ ವಿಚಾರದಲ್ಲಿ ಮಾತನಾಡ್ತಾ ಇದ್ದೆ. ಸರ್ಕಾರ ಮಕ್ಕಳ ಮೇಲೆ ಒತ್ತಡವನ್ನು ಹೇರುವುದನ್ನು ಕಡಿಮೆ ಮಾಡಿದ್ರೆ, ಓದು 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 ಅನ್ನುವಂಥದ್ದನ್ನು, ಬುಕ್ಗಳ ಹೊರೆಯನ್ನು ಕಡಿಮೆ ಮಾಡಿದ್ರೆ, ಆಟದ ಬಗ್ಗೆ ಹೆಚ್ಚಿನ ಒತ್ತುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಈ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ಬಟ್ ಅವುಗಳನ್ನು ಮಾಡೋದಿಲ್ಲ. ಕಾರಣ ನಾವು ಓದು ಹೊತ್ತ ಜಾಸ್ತಿ ಒತ್ತು ಕೊಟ್ಬಿಟ್ಟಿದ್ದೀವಿ. ಕಾಂಪಿಟೇಟಿವ್ ವರ್ಡ್ ಅನ್ಕೊಂಡು ತಲೆಯಲ್ಲಿ ಮಕ್ಕಳಿಗೆ ತುಂಬಿ 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 ಎಕ್ಸಾಮು, ಅಂಕ ಅಂದ್ಕೊಂಡು ಅದರಲ್ಲೇ ಒದ್ದಾಡಿಸ್ತಾ ಇದ್ದೀವಿ. ಅದರ ಪರಿಸ್ಥಿತಿ ಇವತ್ತು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಜ್ಞರು ಏನಾದರೂ ಸಲಹೆಯನ್ನು ಕೊಡಬೇಕು. ಬರೀ ತಪಾಸಣೆ ಮಾಡಿಸಿ ಅನ್ನೋದಲ್ಲ. ಅವ್ರಿಗಿರುವಂಥ ಪ್ರೆಷರನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ವೈದ್ಯರು ಸಲಹೆ ಕೊಡಬೇಕು. ಆ ನಿಟ್ಟಿನಲ್ಲಿ ಏನು ಯೋಚನೆ ಇಲ್ವಾ? ಅರುಣ್, ವೈದ್ಯರು, ವೈದ್ಯಕೀಯ ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ವಲಯದ ತಜ್ಞರು ಆ ರೀತಿಯಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಶಿಕ್ಷಣ ತಜ್ಞರು ಮತ್ತು ಮಕ್ಕಳ ಶ್ರೇಯಾಭಿವೃದ್ಧಿಯನ್ನು ಬಳಸುವಂಥ ಸಂಘ ಸಂಸ್ಥೆಗಳು ಅದಕ್ಕೆ ಅಂತ ಒಂದು ಕಮಿಟಿ ತಜ್ಞರು ಅಂದರೆ ಆ ತಜ್ಞರು ಈ ರೀತಿಯಾದ ಸಲಹೆಗಳನ್ನು ಕೊಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ದೈಹಿಕ ಚಟುವಟಿಕೆ, ಕ್ರೀಡಾ ಚಟುವಟಿಕೆಗಳು ಕೂಡ ಕಡಿಮೆ ಆಗಿ ಮಕ್ಕಳಿಗೆ ಬರೀ ಓದು ಮತ್ತು ಕಂಪ್ಯೂಟರ್ ಕ್ಲಾಸು, ಲ್ಯಾಬು ಅಂತ ಹೇಳಿ ಒತ್ತಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಪುಸ್ತಕದ ಹೊರೆ ಕೂಡ ಜಾಸ್ತಿ ಆಗ್ತಾಯಿದೆ. ಅದನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಾಡಬೇಕಾಗತ್ತೆ. ಅಂತಹ ಒಂದು ಸಲಹೆಗಳನ್ನು ಕೂಡ ತಜ್ಞರು ಕೊಡಬೇಕಾಗುತ್ತೆ. ಈಗಾಗಲೇ ಮಕ್ಕಳ ಬ್ಯಾಗ್ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಸಾಕಷ್ಟು ಸಲಹೆಗಳು ಸರ್ಕಾರಕ್ಕೆ ಹೋಗಿತ್ತು, ಶಿಕ್ಷಣ ಇಲಾಖೆಗೂ ಕೂಡ ಹೋಗಿದೆ. ಅದರ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಸಲಹೆಗಳು ಶಿಕ್ಷಣ ಇಲಾಖೆ ಮುಂದೆ ಇದೆ. ಈ ತಪಾಸಣೆ ಜೊತೆಗೆ ಇತರ ಚಟುವಟಿಕೆಗಳು ಮಾಡಿ ಮಕ್ಕಳನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಬೇಕಾಗುತ್ತೆ. ಅಂತಹ ಒಂದು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ತಜ್ಞರು ಒಟ್ಟುಗೂಡಿಸಿ ಒಂದು ಸಭೆಯನ್ನು ಮಾಡಿ ಇನ್ನಷ್ಟು ಸೂಕ್ತ ಸಲಹೆಗಳನ್ನು ಕೊಟ್ಟು ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಆಗುವಂಥದ್ದನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರುಣ್.